ಕನ್ಯಾ ರಾಶಿಯವರ 2026 ಏಪ್ರಿಲ್ ತಿಂಗಳ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಕನ್ಯಾ ರಾಶಿಯಲ್ಲಿ ಜನಿಸಿದಂಥ ವ್ಯಕ್ತಿಗಳಿಗೆ ಈ ಏಪ್ರಿಲ್ ತಿಂಗಳು ಮಿಶ್ರ ಫಲಿತಾಂಶಗಳನ್ನು ನೀಡುತ್ತೆ. ಈ ಏಪ್ರಿಲ್ ತಿಂಗಳಲ್ಲಿ ಕನ್ಯಾ ರಾಶಿಯವರ ಜೀವನದಲ್ಲಿ ಯಾವುದೇ ಶಾರ್ಟ್ ಕಟ್ಗಳನ್ನು ಅಂದರೆ ಅಡ್ಡದಾರಿಯನ್ನು ಅಥವಾ ಬೇಗ ಹೋಗೋದಕ್ಕೆ ಅಡ್ಡದಾರಿಯನ್ನು ತೆಗೆದುಕೊಳ್ಳೋದನ್ನು ಅಥವಾ ಹಠಾತ್ತನೆ ಒಂದು ಪ್ರಮುಖ ನಿರ್ಧಾರವನ್ನು ತೆಗೆದುಕೊಳ್ಳೋದನ್ನು ನೀವು ತಪ್ಪಿಸಬೇಕಾಗತ್ತೆ. ಸಡನ್ನಾಗಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಮತ್ತು ಈಸಿ ಆಗುತ್ತೆ ಅಂತ ಅಡ್ಡದಾರಿಯಲ್ಲಿ ಕೆಲಸವನ್ನು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಶಾರ್ಟ್ಕಟ್ ಮೆಥಡನ್ನು ಯೂಸ್ ಮಾಡಬೇಡಿ. ಇದು ಬಹಳ ತೊಂದರೆ ಆಗುತ್ತೆ. ಯಾಕಂದರೆ ನಿಮ್ಮ ಉತ್ತಮವಾಗಿ ಪ್ರಗತಿಯಲ್ಲಿರುವಂಥ ಪ್ರಯತ್ನಗಳೂ ಕೂಡ ಇಂಥ ನಿರ್ಧಾರಗಳಿಂದ ತಪ್ಪಾಗುವಂತಹ ಸಾಧ್ಯತೆ ಇರುತ್ತೆ. ಚೆನ್ನಾಗಿ ಹೋಗ್ತಾ ಇರುತ್ತೆ, ಆದರೆ ಎಲ್ಲೋ ಒಂದು ಕಡೆ ಇಂಥ ನಿರ್ಧಾರಗಳು ನಿಮ್ಮ ಕೆಲಸವನ್ನು ಹಾಳು ಮಾಡುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗಾಗಿ ಸ್ವಲ್ಪ ಹುಷಾರಾಗಿರಬೇಕಾಗತ್ತೆ. ಆಮೇಲೆ ಏಪ್ರಿಲ್ ಆರಂಭದಲ್ಲಿ ನಿಮ್ಮ ಆಲೋಚನೆಗಳನ್ನು ಸ್ಪಷ್ಟವಾಗಿ ಅಂದರೆ ನಯವಾಗಿ ವ್ಯಕ್ತಪಡಿಸಬೇಕು. ಯಾರ ಜೊತೆಗಾದರೂ ನಿಮ್ಮ ಆಲೋಚನೆಗಳನ್ನು ಹೇಳಬೇಕಂದ್ರೆ ಅದನ್ನು ಸ್ಪಷ್ಟವಾಗಿ ನೀವು ಹೇಳಬೇಕು. ಇಲ್ಲದಿದ್ದರೆ ಜನರು ನಿಮ್ಮ ಮಾತನ್ನು ತಪ್ಪಾಗಿ ಅರ್ಥೈಸ್ಕೊಳ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ವಿವರವಾಗಿ ನಿಮ್ಮ ಆಲೋಚನೆಯನ್ನು ನಿಮ್ಮ ಮನಸ್ಸಲ್ಲಿರೋದನ್ನ ಹೇಳಬೇಕಾಗತ್ತೆ. ಜನರು ನಿಮ್ಮ ಮಾತನ್ನು ತಪ್ಪಾಗಿ ತಿಳ್ಕೊತಾರೆ. ಇಲ್ಲ ಅಂದರೆ ಈ ಅವಧಿಯಲ್ಲಿ ನಿಮ್ಮ ವೃತ್ತಿ ಮತ್ತು ವ್ಯವಹಾರ ಅಥವಾ ಉದ್ಯಮಗಳಲ್ಲಿ ಅಪೇಕ್ಷಿತ ಯಶಸ್ಸನ್ನು ಸಾಧಿಸೋದಕ್ಕೆ, ಅಂದರೆ ಏನಾದರೂ ವೃತ್ತಿಯಲ್ಲಿದ್ದರೆ ಕೆಲಸ ಮಾಡುವಂಥ ಜಾಗದಲ್ಲಿ ಅಥವಾ ವ್ಯಾಪಾರ ವ್ಯವಹಾರ ಮಾಡ್ತಾಯಿದ್ರೆ ಅಥವಾ ಉದ್ಯಮ ಮಾಡ್ತಾಯಿದ್ರೆ ನೀವೇನು ಅಂದುಕೊಂಡಿದ್ದೀರಿ ದೊಡ್ಡದೇನೋ ಸಾಧಿಸಬೇಕು ಅಂತ ಅಥವಾ ಯಶಸ್ಸು ಸಿಗಬೇಕು ಅಂದ್ಕೊಂಡಿದ್ದೀರಿ, ಆ ಥರ ನೀವು ಅಂದ್ಕೊಂಡ ರೀತಿ ಆಗಬೇಕು ಅಂದರೆ ನೀವು ಶ್ರಮ ಹಾಕಬೇಕಾಗತ್ತೆ. ಕಠಿಣ ಪರಿಶ್ರಮ ಇದರಲ್ಲಿ ಖಂಡಿತ ಬೇಕಾಗತ್ತೆ. ಇಲ್ಲಾಂದರೆ ನಿಮ್ಮ ಒಂದು ನಿರ್ಧಾರ ನೀವು ಅಂದುಕೊಂಡಂತಹ ಒಂದು ರಿಸಲ್ಟ್ ಬರೋದು ಕಷ್ಟ ಆಗುತ್ತೆ. ಏಪ್ರಿಲ್ ಮೊದಲಾರ್ಧವನ್ನು ಸಂಬಂಧಗಳ ದೃಷ್ಟಿಕೋನದಿಂದ ಅಷ್ಟು ಅನುಕೂಲಕರ ಆಗಿಲ್ಲ. ಇಲ್ಲಿ ಅಂದರೆ ಅಣ್ಣ ತಮ್ಮ ತಂದೆ ತಾಯಿ ಈ ವಿಚಾರದಲ್ಲಿ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಈ ಸಮಯದಲ್ಲಿ ನೀವು ಕೆಲವು ಸಮಸ್ಯೆಗಳನ್ನು ಕೂಡ ಎದುರಿಸಬೇಕಾಗಿ ಬರಬಹುದು ಕನ್ಯಾ ರಾಶಿಯವರು. ಆದರೆ ಇವು ನಿಮಗಿಲ್ಲಿ ತಾತ್ಕಾಲಿಕ ಅಷ್ಟೇ, ಅಂದರೆ ಟೆಂಪ್ರವರಿ. ಈ ಸಮಸ್ಯೆಗಳು ಟೆಂಪ್ರವರಿ ಆಗಿರ್ತವೆ. ನಂತರ ತಿಂಗಳ ಉತ್ತರಾರ್ಧದಲ್ಲಿ ಅಂದರೆ ಒಂದು 15ನೇ ತಾರೀಕು ನಂತರ, ಏಪ್ರಿಲ್ 10, 14, 15 ನಂತರ ಎಲ್ಲ ಸರಿಯಾಗಿ ಹೋಗುತ್ತೆ. ಏನೇ ಸಮಸ್ಯೆ ಇದ್ದರೂ ಕೂಡ ದೂರ ಆಗುತ್ತೆ. ಮತ್ತು ಪರಿಹಾರವನ್ನು ಕೂಡ ನೀವು ಕಂಡುಕೊಳ್ತೀರಿ ಎಲ್ಲ ಸಮಸ್ಯೆಗಳಿಗೆ. ತಿಂಗಳ ಮಧ್ಯದಲ್ಲಿ ನಿಮ್ಮ ಶ್ರದ್ಧೆ ಮತ್ತು ವಿವೇಕದ ಮೂಲಕ ನಿಮ್ಮ ವ್ಯವಹಾರವನ್ನು ನೀವು ಸರಿಯಾದ ದಿಕ್ಕಿನಲ್ಲಿ ನಡೆಸುವಲ್ಲಿ ನೀವು ಯಶಸ್ವಿ ಆಗ್ತೀರಿ. ಅದರಲ್ಲಂತೂ ಖಂಡಿತ. ಯಾಕಂದರೆ ನಿರ್ಧಾರ ಸರಿಯಾಗಿರಬೇಕು. ತಾಳ್ಮೆಯಿಂದ ನಿರ್ಧಾರವನ್ನು ತೆಗೆದುಕೊಳ್ಳಿ. ಮತ್ತು ಈ ಅವಧಿಯಲ್ಲಿ ಯಾವುದೇ ಪ್ರಮುಖ ಒಪ್ಪಂದಗಳನ್ನು ಅಂತಿಮಗೊಳಿಸುವಾಗ, ಅಂದರೆ ಯಾವುದಾದ್ರೂ ಒಂದು ಅಗ್ರಿಮೆಂಟ್ ಮಾಡ್ಕೋಬೇಕೋ ಅಥವಾ ಯಾವುದೋ ನಿರ್ಧಾರ ತೆಗೆದುಕೊಳ್ಳೋದಿದೆ ಅಂತಂದರೆ ನಿಮ್ಮ ಹಿತೈಷಿಗಳಿಂದ ಒಂದು ಸಲಹೆ ಪಡ್ಕೊಳ್ಳಿ. ಇದು ಸರಿನಾ ತಪ್ಪಾ ಅಂತ. ಯಾಕಂದರೆ ತಮ್ಮ ನಿರ್ಧಾರನೇ ಸರಿ ಅನ್ನೋ ರೀತಿಯಲ್ಲಿ ಹೋಗೋದು ಬೇಡ. ಒಂದು 4 ಜನರನ್ನು ಕೇಳಿಕೊಂಡು ಯಾವ್ದು ಸರಿ ಯಾವ್ದು ತಪ್ಪು, ಏನು ಮಾಡಬಹುದು ಅನ್ನೋದನ್ನು ಒಂದಷ್ಟು ಕೇಳ್ಕೊಂಡು ಮುಂದಿನ ಹೆಜ್ಜೆ ಇಡೋದು ಬಹಳ ಒಳ್ಳೆಯದು. ತಿಂಗಳ ಉತ್ತರಾರ್ಧದಲ್ಲಿ ನೀವು ದುರಂಕಾರ ಮತ್ತು ಅಪರಾಧ ಎರಡರ ವಿರುದ್ಧವೂ ಬಹಳ ಎಚ್ಚರದಿಂದಿರಬೇಕು. ದುರಂಕಾರ ಅಂತೂ ಬರಲೇಬಾರ್ದು. ಮತ್ತು ಅಪರಾಧ ನೋಡಿ, ಎಲ್ಲಾದರೂ ಕಾನೂನು ವಿಚಾರದಲ್ಲಿ ಬಹಳ ಎಚ್ಚರಿಕೆ ಇರಬೇಕಾಗತ್ತೆ. ಈ ಸಮಯದಲ್ಲಿ ಯಾರೊಂದಿಗಾದರೂ ನೀವು ಅನುಚಿತವಾಗಿ ವರ್ತಿಸೋದನ್ನು ತಪ್ಪಿಸ್ಬೇಕು. ಎಲ್ಲೋ ಜಗಳ ಮಾಡೋದು, ಮನಸ್ತಾಪ ಮಾಡೋದು ಅಥವಾ ಸುಮ್ಮನೆ ಏನಾದರೂ ಯಾರಿಗಾದರೂ ತೊಂದರೆ ಮಾಡುವಂಥದ್ದು, ಇದನ್ನೆಲ್ಲ ತಪ್ಪಿಸ್ಬೇಕಾಗತ್ತೆ. ಪ್ರೀತಿಯ ವಿಷಯದಲ್ಲಿ ನೋಡಬೇಕಾದ್ರೆ ಕನ್ಯಾ ರಾಶಿಯವರಿಗೆ ಹಠಾತ್ ಪ್ರವೃತ್ತಿ ಮತ್ತು ಆಡಂಬರವನ್ನು ನೀವು ತಪ್ಪಿಸ್ಬೇಕಾಗತ್ತೆ. ಅಂದರೆ ಸಡನ್ನಾಗಿ ನಿರ್ಧಾರ ತೆಗೆದುಕೊಳ್ಳುವಂಥದ್ದು ಅಥವಾ ಆಡಂಬರ ಮಾಡುವಂಥದ್ದು, ಇದನ್ನೆಲ್ಲ ಸ್ವಲ್ಪ ತಪ್ಪಿಸಿದ್ರೆ ಒಳ್ಳೆಯದು. ತಿಂಗಳ ಉತ್ತರಾರ್ಧದಲ್ಲಿ ನಿಮ್ಮ ಮನೆಯ ಹಿರಿಯರ ಸದಸ್ಯರ ಆರೋಗ್ಯದ ಬಗ್ಗೆಯೂ ಕೂಡ ನೀವು ಹೆಚ್ಚಿನ ಗಮನವನ್ನು ವಹಿಸಬೇಕಾಗತ್ತೆ ಕನ್ಯಾ ರಾಶಿಯವರು. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ 18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.